ತಾವು ಹೇಳಿದಂಗೆ 160ರಿಂದ 170 ಪಂಚಾಯತ್ಗಳದು. ಬಟ್ ನಮ್ಮ ಸಂಸ್ಥೆಗಳು 110 ಪಶುವೈದ್ಯ ಸಂಸ್ಥೆಗಳು. ಸೊ ಒಂದು ದವಾಖಾನೆಗೆ ನಮ್ಗೆ ಕೆಲವರಿಗೆ 3 ಗ್ರಾಮಗಳು ಬರ್ತವೆ, ಕೆಲವರಿಗೆ 6 ಗ್ರಾಮಗಳು ಬರ್ತವೆ, ಕೆಲವರಿಗೆ 4 ಗ್ರಾಮಗಳು ಬರ್ತವೆ. ಸೊ ಈ ರೀತಿಯಲ್ಲಿ ಒಟ್ಟು ನಮ್ಮ ಬೀದರ್ ಜಿಲ್ಲೆಯಲ್ಲಿ 110 ಪಶುವೈದ್ಯ ಸಂಸ್ಥೆಗಳು, 110 ಪಶುವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಮತ್ತು ಈಗ ಪ್ರತಿಯೊಂದು ಗ್ರಾಮಗಳಿಗೆ ತೆರಳಿನೇ ನಮ್ಮವರು ಲಸಿಕೆ ಮಾಡಿದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ನಾವು ಚರ್ಮಗಂಟು ರೋಗವನ್ನು ಲಸಿಕೆ ಹಾಕಿದ್ದೀವಿ, ಅದರ ಜೊತೆಗೆ ಕಾಲುಬಾಯಿ ಜ್ವರದ ಲಸಿಕೆಯನ್ನು ಸಹಿತ ಹಾಕಿದ್ದೀವಿ. ಎರಡು ಜಾಯಿಂಟ್ ಆಗಿನೇ ಮಾಡಿದ್ದೀವಿ. ಇನ್ನು ಯಾವುದಾದ್ರು ಜಾನುವಾರುಗಳು ಬಿಟ್ಟು ಹೋಗಿದ್ದಲ್ಲಿ ಡೆಫಿನೆಟ್ಲಿ ಅವರಿಗೆ ನಾವು ರೈತರಿಗೆ ನಾವು ಸ್ಪಂದಿಸಿ ಅವ್ರು ಬಂದರೆ ಇಮಿಡಿಯೇಟಾಗಿ ಲಸಿಕೆ ಹಾಕ್ತೀವಿ. ಅದರ ಜೊತೆಗೆ ಲಸಿಕೆ ಇದೆ ನಮ್ಮಲ್ಲಿ. ಮತ್ತು ಇದಕ್ಕೆ ರೋಗವನ್ನು ತಡೆಗಟ್ಟಲಿಕ್ಕೆ ಲಸಿಕೆ ಇದೆ. ಚಿಕಿತ್ಸೆ ಮಾಡಬೇಕಾಗಿತ್ತು ನಮ್ಮಲ್ಲಿ ಆ್ಯಂಟಿಬಯೋಟಿಕ್ಸ್ ಮತ್ತು ಪೇನ್ ಕಿಲ್ಲರ್ ಇಂಜೆಕ್ಷನ್, ಆ್ಯಂಟಿಸ್ಟಮಿಕ್ ಇಂಜೆಕ್ಷನ್. ಇದು ಓವರ್ ಕವರ್ಡ್ ಇಲ್ಲ ಅದು ನಾನು ಡಾಕ್ಟರ್ ನರಸಪ್ಪ, ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಬೀದರ್ ಸರ್. ಸರ್ ಎಷ್ಟು ವರ್ಷ ಕೆಲಸ ಮಾಡ್ತೀವಿ ಸರ್? ಈಗ ನಾನು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ 33 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ. ಪಶುವೈದ್ಯಾಧಿಕಾರಿಯಾಗಿ, ಸಹಾಯಕ ನಿರ್ದೇಶಕರಾಗಿ, ತದನಂತರ ಉಪನಿರ್ದೇಶಕರಾಗಿ ಈಗ 4 ವರ್ಷದಿಂದ ನಾನು ಸೇವೆಯನ್ನು ಮಾಡ್ತಾ ಇದ್ದೀನಿ. ಇಲ್ಲಿವರೆಗೆ 33 ವರ್ಷದಿಂದ ನಾನು ಪಶುಪಾಲನಾ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಸರ್, ಇಲ್ಲಿ ನಿಮ್ಮ ಇಲಾಖೆಯಲ್ಲಿ ಎಷ್ಟು ಜಾನುವಾರುಗಳಿಗೆ ರೋಗ ಬರುವಂಥ ಔಷಧಿಗಳನ್ನು ಇಲ್ಲಿವರೆಗೆ ಎಷ್ಟು ಸಪ್ಲೈ ಮಾಡಿರಲ್ಲ? ಸರ್, ಈಗ ನಮ್ಮಲ್ಲಿ ಜಾನುವಾರುಗಳಿಗೆ, ರೋಗಗ್ರಸ್ತ ಜಾನುವಾರುಗಳಿಗೆ ಚಿಕಿತ್ಸೆಗಾಗಿ ಜಿಲ್ಲಾ ಪಂಚಾಯತ್ನಲ್ಲಿ ಪ್ರತಿ ವರ್ಷಕ್ಕೆ 125.01 ಲಕ್ಷದಲ್ಲಿ ಅನುದಾನದಲ್ಲಿ ನಾವು ಜಾನುವಾರುಗಳಿಗೆ ಔಷಧಿಗಳನ್ನು ಖರೀದಿ ಮಾಡ್ತೀವಿ. ಅದರ ಜೊತೆಗೆ ಆಯುಕ್ತರು, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ವತಿಯಿಂದ ಸಹಿತ ಜಾನುವಾರುಗಳ ಸಂಖ್ಯೆಗಳನುಗುಣವಾಗಿ ಔಷಧಿಗಳು ಸರಬರಾಜಾಗ್ತವೆ. ಬಂದಂಥ ಔಷಧಿಗಳನ್ನು ನಾವು ತಾಲೂಕುವಾರ ಸಹಾಯಕ ನಿರ್ದೇಶಕರಿಗೆ ಕೊಡ್ತೇವೆ. ಸಹಾಯಕ ನಿರ್ದೇಶಕರು ಇಂಟರ್ನ್ ಅವರ ಒಂದು ಪಶುವೈದ್ಯ ಸಂಸ್ಥೆಗಳಿಗೆ, ಅಂದರೆ ಬೀದರ್ ಜಿಲ್ಲೆಯಲ್ಲಿ 110 ಪಶುವೈದ್ಯ ಸಂಸ್ಥೆಗಳು, ಆ ಎಲ್ಲ ಪಶುವೈದ್ಯ ಸಂಸ್ಥೆಗಳಿಗೆ ಅವರವರ ಜಾನುವಾರುಗಳ ಸಂಖ್ಯೆಗನುಗುಣವಾಗಿ ನಾವು ಔಷಧಿಯನ್ನು ಸರಬರಾಜು ಮಾಡ್ತೀವಿ. ಆ ಸರಬರಾಜು ಮಾಡಿದಂಥ ಔಷಧಿಗಳಿಗೆ ಅವರು ಜಾನುವಾರುಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತಾರೆ. ನಮ್ಮಲ್ಲಿರುವಂಥ ಔಷಧಿಗಳನ್ನು ಉಚಿತವಾಗಿ ಕೊಡ್ತಾರೆ. ನಮ್ಮಲ್ಲಿ ಇರಲಾರ್ದಂಥ ಕೆಲವೊಂದು ಔಷಧಿಗಳನ್ನು ಅವಶ್ಯಕವಾಗಿ ಕಂಡು ಬಂದಲ್ಲಿ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದನ್ನು ತೆಗೆದುಕೊಂಡು ಚಿಕಿತ್ಸೆಯನ್ನು ಕೊಡ್ತಾರೆ. ಈಗ ಅದರ ಜೊತೆಗೆ ಇದು ಔಷಧ ರೋಗಗ್ರಸ್ತ ಜಾನುವಾರುಗಳಿಗೆ ಚಿಕಿತ್ಸೆ. ಅದರ ಜೊತೆಗೆ ನಮಗೆ ಫ್ರೀಯಾಗಿ ರೈತ ಬಾಂಧವರಿಗೆ ಜಾನುವಾರುಗಳಲ್ಲಿ ಕಾಲುಬಾಯಿ ಜ್ವರದ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡು ಉಚಿತವಾಗಿ ಲಸಿಕೆಯನ್ನು ಕೊಡ್ತೀವಿ. ಅದೇ ರೀತಿಯಾಗಿ ಕುರಿ ಮೇಕೆಗಳಲ್ಲಿ ಎಂಟೆರೋಟಾಕ್ಸಿಮಿಯಾ ಮತ್ತು PPR ಅನ್ನುವಂಥ ಲಸಿಕೆಗಳನ್ನು ಉಚಿತವಾಗಿ ಕೊಡ್ತೀವಿ. ಅದೇ ರೀತಿಯಾಗಿ ಜಾನುವಾರುಗಳಲ್ಲಿ ಲಂಪಿ ಸ್ಕಿನ್ ಡಿಸೀಸ್ ಅದರ ಲಸಿಕೆಯನ್ನು ಸಹಿತ ನಾವು ಉಚಿತವಾಗಿ ಜಾನುವಾರುಗಳಿಗೆ ಕೊಡ್ತೀವಿ. ಅದರ ಜೊತೆಗೆ ಜಾನುವಾರುಗಳ ಕರುಗಳಿಗೆ, ಅಂದರೆ ಎಮ್ಮೆ ಮತ್ತು ಹಸುಗಳ ಹೆಣ್ಣು ಕರುಗಳಿಗೆ ಬ್ರುಸೆಲ್ಲಾ ಅನ್ನುವಂತಹ ವ್ಯಾಕ್ಸಿನ್ ಲಸಿಕೆಯನ್ನು ಸಹಿತ ನಾವು ಉಚಿತವಾಗಿ. ಸರ್, ಈಗ ಆಲ್ರೆಡಿ ಚರ್ಮಗಂಟೆ ಅದು ರೋಗ ಬರುತ್ತಲ್ಲ, ಗಡ್ಡೆಗಳು ಮುಖಕ್ಕೆಲ್ಲ ಹುಣ್ಣು ಬರುತ್ತೆ, ಅದಕ್ಕೆಲ್ಲ ಬಾಯಿಗೆಲ್ಲ, ಅದಕ್ಕೆ ಯಾಕೆ ವಿಶೇಷವಾದ ಕಾರಣ ಏನು ಬರಲ್ಲ? ಸರ್, ಈಗ ತಾವು ಹೇಳ್ತಾ ಇರೋದು ಬಾಯಲ್ಲಿ ಹುಣ್ಣು, ಅದು ಕಾಲುಬಾಯಿ ಜ್ವರ ಲಸಿಕೆ, ಕಾಲುಬಾಯಿ ಜ್ವರದ ರೋಗ ಜಾನುವಾರುಗಳಲ್ಲಿ. ಕುರಿ ಮತ್ತು ಮೇಕೆಗಳಲ್ಲಿ ಬಂದರೆ ಅದು ಈ PPR ಅನ್ನೋಂಥ ರೋಗ ಅಂತ ನಾವು ಕರಿತೀವಿ. ಬಟ್ ತಾವು ಕೇಳ್ತಾ ಇರುವಂಥ ರೋಗ ಅಂತಂದರೆ ಮುಖ್ಯವಾಗಿ ರೀಸೆಂಟಾಗಿ ಒಂದು 2-3 ವರ್ಷದಿಂದ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಕಂಡುಬರುವಂಥ ರೋಗ ಅಂತಂದರೆ ಜಾನುವಾರುಗಳಲ್ಲಿ ಅದು ಆಕಳು, ಎತ್ತು, ಹೋರಿಗಳಲ್ಲಿ ಕಂಡುಬರುವಂಥದ್ದು, ಎಮ್ಮೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುವಂಥದ್ದು ಲಂಪಿ ಸ್ಕಿನ್ ಡಿಸೀಸ್ ಅಂತ ಕರಿತೀವಿ ನಾವು. ಇದಕ್ಕೆ ಇಂಗ್ಲೀಷ್ನಾಗೆ LSD ಅಂತ ಕರೀತಾರೆ. ಕನ್ನಡದಲ್ಲಿ ಚರ್ಮಗಂಟು ರೋಗ ಅಂತ ಕರೀತಾರೆ. ಈ ಚರ್ಮಗಂಟು ರೋಗ ಅನ್ನುವಂತಹ ರೋಗ ವೈರಸ್ ಅನ್ನುವಂಥ ಅತಿ ಸೂಕ್ಷ್ಮಾಣು ಕಣಗಳಿಂದ ಇದು ಬರ್ತಾ ಇದೆ. ಈ ಮೊದಲು ಈ ರೋಗ ಇದ್ದಿದ್ದಿಲ್ಲ. ಈ ರೋಗ ಹೆಚ್ಚು ಮೊಟ್ಟಮೊದಲಿಗೆ 2020-21ರಲ್ಲಿ ರಾಜಸ್ಥಾನದಲ್ಲಿ ಕಂಡುಬಂತು. ನಂತರ ಮಹಾರಾಷ್ಟ್ರ ಆಗಲಿಕ್ಕೆ, ನಂತರ ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ಅದರಲ್ಲಿ ನಮ್ಮ ಜಿಲ್ಲೆ ಗಡಿ ಮಹಾರಾಷ್ಟ್ರನಿಗೆ ಹಂಚಿಕೊಂಡಿರೋದ್ರಿಂದ ಈ ರೋಗ ನಮ್ಮ ಜಿಲ್ಲೆಗೂ ಸಹಿತ ಬಂದಿದೆ. ಇದು ಬಂದಾಗ ನಮ್ಮಲ್ಲಿ ಜಾನುವಾರುಗಳಲ್ಲಿ ಈ ರೋಗಕ್ಕೆ ಲಸಿಕೆ ಅನ್ನುವಂಥದ್ದು ಸ್ಪೆಸಿಫಿಕ್ ಆಗಿ ಅದರದೇ ಅನ್ನುವಂಥ ಒಂದು ಲಸಿಕೆ ಇರದ ಪ್ರಯುಕ್ತ ನಮ್ಮಲ್ಲಿ ಜಾನುವಾರುಗಳು ಕೆಲವೊಂದು ಮಟ್ಟದಲ್ಲಿ ತೀರ್ಕೊಂಡಂಥ ಜಾನುವಾರುಗಳಿಗೆ ಸರ್ಕಾರದಿಂದ ಪರಿಹಾರ ಸಹಿತ ಕೊಡಲಾಗ್ತಾ ಹೋಗಿದೆ. ಆದರೆ ತದನಂತರದಲ್ಲಿ ನಮ್ಮ ವಿಜ್ಞಾನಿಗಳು ಈ ರೋಗಕ್ಕೆ ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅನ್ನುವಂಥ ಅವನ್ನ ಕುರಿ ಮತ್ತು ಮೇಕೆಗಳಿಗೆ ನಾವು ಕೊಡ್ತೀವಲ್ಲ, ಆ ಲಸಿಕೆಯನ್ನು ಇದಕ್ಕೆ ಕೊಟ್ಟರೆ ಇದಕ್ಕೆ ಇಮ್ಯುನಿಟಿ ಸಿಗುತ್ತದೆ ಅನ್ನುವಂಥದ್ದು ಕಂಡು ಬಂದಾಗ ನಾವೀಗ ಪ್ರತಿ ವರ್ಷ ನಮ್ಮ ಜಾನುವಾರುಗಳಿಗೆ ಗೋಟ್ ಪಾಕ್ಸ್ ವ್ಯಾಕ್ಸಿನನ್ನು ಮಾಡ್ತಾ ಇದ್ದೀವಿ. ಸರ್, ಇದು ಈ ರೋಗ ಏನು ಮೊದಲೇದಾಗಿ ಬಂದಿರೋದಾ ಅಥವಾ ಮೊದಲಿನಿಂದ ಇದೆ? ಈಗ ನಾನು 33 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ. ಈ ಮೊದಲು ಈ ರೋಗ ಇದ್ದಿದ್ದಿಲ್ಲ. 2020-21ರಿಂದ ಈ ರೋಗ ನಮ್ಮ ದೇಶದಲ್ಲಿ ಕಂಡು ಬಂದಿದೆ. ಸೊ ಇದು ಹೆಚ್ಚಾಗಿ ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರ್ತಿತ್ತು. ಇದಕ್ಕೆ ನಾವು ಕುರಿ ಮೇಕೆಗಳ ಸಿಡುಬು ಅಂತ ಕರಿತಿದ್ವಿ ಅಥವಾ ಪಾಕ್ಸ್ ಅಂತ ಕರಿತಿದ್ವಿ. ಆದರೆ ಈಗ ಅದು ದೊಡ್ಡ ಜಾನುವಾರುಗಳಂದರೆ ಆಕಳು, ಎತ್ತು ಮತ್ತು ಹೋರಿ ಕರುಗಳಲ್ಲಿ ಕಂಡುಬರ್ತಾ ಇದೆ. ಎಮ್ಮೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕಂಡುಬರ್ತಾ ಇದೆ. ಸೊ ಇದಕ್ಕೆ ವ್ಯಾಕ್ಸಿನ್ ಯಾವುದು ಅಂತಂದರೆ ಗೋಟ್ ಪಾಕ್ಸ್ ವ್ಯಾಕ್ಸಿನ್. ಸರ್, ಕುರಿ ಮೇಕೆಗಳಲ್ಲಿ ಏನು ಮಾಡ್ತೀವಿ ಅದು ರೈತರಿಗೆ ಈ ರೋಗದ ಬಗ್ಗೆ ಏನೇನು ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದೇನಂತಂದರೆ ಹೆಚ್ಚಾನೆಚ್ಚು ಈ ರೋಗ ಮಳೆಗಾಲದಲ್ಲಿ
ಬರ್ತದೆ. ಅದರಲ್ಲಿ ಹೆಚ್ಚಾಗಿ ನಾವು ಟಬಾನಸ್ ಫ್ಲೈ ಅಂತ ಕರಿತೀವಿ, ನೊಣಗಳಂತ ಹೇಳ್ತೀವಿ. ಆ ನೊಣಗಳು ಹೆಚ್ಚಿಗಾದಾಗ ಆ ನೊಣಗಳು ಒಂದು ರೋಗಗ್ರಸ್ತ ಪ್ರಾಣಿಗಳಿಗೆ ಕಚ್ಚಿ ಅದರಲ್ಲಿರೋ ರಕ್ತವನ್ನು ಹೀರಿ ತದನಂತರ ಆರೋಗ್ಯವಂತ ಪ್ರಾಣಿಗಳಿಗೆ ಕಸ್ತು ಅಂತಂದರೆ ರೋಗ ಪ್ರಸಾರ ಆಗ್ತದೆ. ಸೊ ಅದಕ್ಕಾಗಿ ಹೆಚ್ಚಾಗಿ ಮಳೆಗಾಲದಲ್ಲಿ ಈ ರೋಗ ಪ್ರಸಾರ ಆಗ್ತದೆ. ಈ ರೋಗ ಬರದಂಗೆ ನಾವು ಲಸಿಕೆಯನ್ನು ಮಾಡ್ತಾ ಇದ್ದೀವಿ. ಈ ವರ್ಷ 2025-26ರಲ್ಲಿ ನಾವು ಏಪ್ರಿಲ್ ತಿಂಗಳಲ್ಲೇ ನಮ್ಮ ಬೀದರ್ ಜಿಲ್ಲೆಯಾದ್ಯಂತ ಲಸಿಕೆಯನ್ನು ನಾವು ಕೈಗೊಂಡಿದ್ದೀವಿ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಜಾನುವಾರುಗಳ ಸಂಖ್ಯೆ ಬಂದು 21 ಜಾನುವಾರುಗಳ ಪ್ರಕಾರ 1,02,941 ಇದ್ದು, ಅದರಲ್ಲಿ ಈಗಾಗಲೇ ನಾವು 87,009 ಜಾನುವಾರುಗಳಿಗೆ ಈ ಲಸಿಕೆಯನ್ನು ಕೊಟ್ಟಿದ್ದೀವಿ. ನಮ್ಮಲ್ಲಿ ಯಾರಾದರೂ ರೈತ ಬಾಂಧವರು ಈ ಲಸಿಕೆಯನ್ನು ಬಿಟ್ಟು ಹೋಗಿದ್ದಲ್ಲಿ, ಜಾನುವಾರುಗಳು ಬಿಟ್ಟು ಹೋಗಿದ್ದಲ್ಲಿ, ಎಸ್ಪೆಷಲಿ 3 ತಿಂಗಳ ಕೆಳಗಿರುವಂತಹ ಕರುಗಳು ಮತ್ತು ಪ್ರೆಗ್ನೆಂಟ್ ಅಂದರೆ ಗರ್ಭಧರಿಸಿದಂಥ ಜಾನುವಾರುಗಳಿಗೆ ಈ ಲಸಿಕೆಯಲ್ಲಿ ಬಿಟ್ಟು ಹೋಗಿದ್ದಲ್ಲಿ ದಯಮಾಡಿ ಈಗಲಾದರೂ ಅವು ಆರೋಗ್ಯವಂತ ಜಾನುವಾರುಗಳಿಗೆ ಈ ಲಂಪಿ ಸ್ಕಿನ್ ಡಿಸೀಸ್ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು. ಮತ್ತು ಲಂಪಿ ಸ್ಕಿನ್ ಡಿಸೀಸ್ ರೋಗ ಬಂತು ಅಂದರೆ ಅದಕ್ಕೆ ವಿಪರೀತವಾದಂಥ ಜ್ವರ ಇರ್ತದೆ ಮತ್ತು ಮೈಯೆಲ್ಲ ಗಡ್ಡೆಗಳಾಗಿರ್ತವೆ. ಆ ಗಡ್ಡೆಗಳು ದೊಡ್ಡ ಪ್ರಮಾಣದಲ್ಲಿಯೂ ಆಗುವಂಥ ಚಾನ್ಸಸ್ ಇದೆ. ವಿಪರೀತವಾದಂಥ ಜ್ವರ ಮತ್ತು ಗಡ್ಡೆಗಳಿಂದ ಜಾನುವಾರು ಬಳಲ್ತಾ ಇದ್ದಾಗ ಮೇವು ತಿನ್ನುವುದಿಲ್ಲ, ಅದರ ಜೊತೆಗೆ ಹಾಲು ಕೊಡುವುದಿಲ್ಲ, ಎತ್ತುಗಳಾಗಿರೋ ಹೊರದಲ್ಲಿ ಕೆಲಸ ಮಾಡೋದಿಲ್ಲ. ತದನಂತರದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟು 3 ದಿವಸ ಮಾಡಬೇಕು, 5 ದಿವಸ ಮಾಡಬೇಕಾಗ್ತದೆ, ಒಂದೊಂದು ದಿವಸ 10 ದಿವಸ ಮಾಡಬೇಕಾಗ್ತದೆ. ಲಸಿಕೆಯನ್ನು ಇದು ಇಂಜೆಕ್ಷನನ್ನು ಟ್ರೀಟ್ಮೆಂಟನ್ನು ನಾವು ಮಾಡೋದನ್ನು ಏನಾದರೂ ಸ್ವಲ್ಪ ತಪ್ಪಿದಲ್ಲಿ ಡೆತ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಅದಕ್ಕಾಗಿ ಈ ರೋಗಕ್ಕೆ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನುವಾಗ ಲಸಿಕೆ ಹಾಕ್ಕೊಳ್ಳೋದೇ ಉತ್ತಮವಾದಂಥ ಮಾರ್ಗ. ಅದಕ್ಕೆ ರೈತ ಬಾಂಧವರು ತಮ್ಮ ಜಾನುವಾರುಗಳು ಈ ಲಸಿಕೆಯನ್ನು ಬಿಟ್ಟು ಹೋಗಿದ್ದಲ್ಲಿ ದಯಮಾಡಿ ಸಮೀಪದ ಪಶುವೈದ್ಯಾಧಿಕಾರಿಗಳಿಗೆ ಭೇಟಿ ಮಾಡಿ ಈ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು. ಆರೋಗ್ಯವಂತ ಪ್ರಾಣಿಗಳಿಗೆ ಆರೋಗ್ಯ ಯಾವುದು ಕೆಟ್ಟಿದೆ, ಅದಕ್ಕೆ ಈ ಲಂಪಿ ಸ್ಕಿನ್ ಡಿಸೀಸ್ ಬಂದಿದೆ, ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು ಮತ್ತು ಸೆಪ್ರೇಟಾಗಿಡಬೇಕು. ಅವರ ಕೊಟ್ಟಿಗೆಯಲ್ಲಿ ಹೊಗೆ ಹಾಕಬೇಕು. ಬೇವಿನ ಸೊಪ್ಪುಗಳನ್ನು ಸೇರಿಸ್ಕೊಂಡು ಅದನ್ನು ಹೊಗೆ ಹಾಕಿದರೆ ಅಲ್ಲಿ ನಾವೇನು ಹೇಳ್ತೀವಿ, ಸೊಳ್ಳೆಗಳು ಮತ್ತು ನೊಣಗಳು ಬರೋದಿಲ್ಲ. ನೊಣಗಳು ಬರಲಿಲ್ಲ ಅಂದರೆ ಪ್ರಸಾರ ಆಗೋದಿಲ್ಲ ಬೇರೊಂದು ಪ್ರಾಣಿಗೆ. ಸೊ ಆ ರೀತಿಯಲ್ಲಿ ತಾವು ಕಂಟ್ರೋಲ್ ಮೆಜರ್ಸನ್ನು ತೆಗೆದುಕೊಂಡ್ರೆ ಡೆಫಿನೆಟ್ಲಿ ಈ ರೋಗವನ್ನು ನಾವು ತಡೆಯಬೇಕು. ಸರ್, ಅದೇ ರೀತಿ ಈಗ ಈ ರೋಗ ಬಂದ ಕೂಡಲೇ ಮೈತ್ರಿ ಅವರು ಹೋಗಿ ಇದು ಮಾಡ್ಬೋದಾ, ಅಥವಾ ರೋಗ ಬಂದ ಕೂಡಲೇ ಅನ್ನೋದಕ್ಕೆ ರೋಗ ಬಂದ ತಕ್ಷಣವೇ ನಮ್ಮ ಸಮೀಪದ ಪಶುವೈದ್ಯಾಧಿಕಾರಿಗಳು, ನಮ್ಮ ಪಶುವೈದ್ಯಕೀಯ ಪರೀಕ್ಷಕರು ಇರ್ತಾರೆ, ಪಶುವೈದ್ಯಕೀಯ ಸಹಾಯಕರು ಇರ್ತಾರೆ, ಅವರೆಲ್ಲರ ಒಂದು ಗಮನಕ್ಕೆ ತೆಗೆದುಕೊಂಡು ಬಂದು ಅದಕ್ಕೆ ರೋಗ ಇದೇ ರೋಗ ಅಥವಾ ಲಂಪಿ ಸ್ಕಿನ್ ಡಿಸೀಸೇ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಅದಕ್ಕೆ ಸೆಪ್ರೇಟ್ ಆಗಿಟ್ಬಿಟ್ಟು ಅದಕ್ಕೆ ಕಂಟಿನ್ಯೂಸ್ ಆಗಿ 3 ದಿವಸ 5 ದಿವಸ ಅಥವಾ 10 ದಿವಸವರೆಗೆ ಚಿಕಿತ್ಸೆಯನ್ನು ತಪ್ಪದೇ ಮಾಡಿಕೊಂಡು ಈ ರೋಗಗ್ರಸ್ತ ಜಾನುವಾರುಗಳಿಗೆ ಚಿಕಿತ್ಸೆಯನ್ನು ಮಾಡಿಕೊಂಡು ರೋಗರಹಿತವಾದಂಥ ಆರೋಗ್ಯವಂತ ಪ್ರಾಣಿಗಳಿಗೆ ಲಸಿಕೆ ಹಾಕಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ರೈತ ಬಾಂಧವರು ನಮ್ಮ ಡಾಕ್ಟರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಪಡ್ಕೊಂಡು. ಸರ್, ಅದೇ ರೀತಿ ಹಿಂದಿಯಲ್ಲಿ ಏನಂತಾರೆ ಈ ರೋಗಕ್ಕೆ? ಈ ಹಿಂದಿಯೊಳಗೆ ಚರ್ಮಗಂಟು ರೋಗ ಅಂತಂದ್ರೆ ಈಗ ನೀವೇನಂತ ನೋಡ್ರಿ, ನನಗೆ